ಪವರ್ ಶೇರಿಂಗ್ ಜಟಾಪಟಿಗೆ ಬಿತ್ತು ತಾತ್ಕಾಲಿಕ ಬ್ರೇಕ್. ಸಿಎಂ ಸಿದ್ದು ಮಾಸ್ಟರ್ ಪ್ಲಾನ್ಗೆ ಡಿಸಿಎಂ ಡಿಕೆ ಫುಲ್ ಅಪ್ಸೆಟ್ ಆಗಿದ್ದಾರೆ. ಅಧಿಕಾರ ಹಂಚಿಕೆಯಿಂದ ಡಿಕೆಯನ್ನ ದೂರವಿಡೋದಕ್ಕೆ ಸಿದ್ದರಾಮಯ್ಯನವರು ರಣತಂತ್ರವನ್ನ ಹೆಣೆದಿದ್ದಾರೆ. ನವೆಂಬರ್ ಕ್ರಾಂತಿ ಅಂತ ಹೇಳಿ ಹೈ ಸ್ಪೀಡ್ ನಲ್ಲಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಆದ್ರೆ ಬಂಡೆ ವೇಗಕ್ಕೆ ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡಿ ಸಿಎಂ ಸಿದ್ದು ಒಂದು ಬ್ರೇಕ್ ಹಾಕಿದ್ರು. ರಾಹುಲ್ ಗಾಂಧಿ ಭೇಟಿಗೆ ಮುಂದಾಗಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಆದ್ರೆ ರಾಜ್ಯದಲ್ಲೇ ಕೂತ್ಕೊಂಡು ಸಿದ್ದರಾಮಯ್ಯನವರನ್ನು ಸ್ಕೆಚ್ ಹಾಕಿದ್ರು. ಜೀರಾಮ್ಜಿ ವಿಚಾರವಾಗಿ ಹೋರಾಟ ಶುರು ಮಾಡಿತ್ತು ಸಿದ್ದು ಪಡೆ. ಮನರೇಗಾ ವಿಚಾರಕ್ಕೆ ವಿಶೇಷ ಅಧಿವೇಶನ ಕರೆದು ಡಿಕೆ ಶಿವಕುಮಾರ್ ಅವರ ವೇಗವನ್ನ ಸಿಎಂ ಸಿದ್ದರಾಮಯ್ಯನವರು ಕುಗ್ಗಿಸ್ತಾರೆ. ರಾಜ್ಯಪಾಲರನ್ನ ಮನರೇಗಾ ಜಟಾಪಟಿಗೆ ವೇದಿಕೆ ಮಾಡಿಕೊಂಡು ಹೋರಾಟಕ್ಕೆ ಮುಂದಾಗ್ತಾರೆ. ಎರಡನೇ ಪುಟದಿಂದಲೇ ಕೇಂದ್ರವನ್ನ ಟೀಕಿಸುವುದಕ್ಕೆ ರಾಜ್ಯಪಾಲರ ಭಾಷಣದಲ್ಲಿ ಸೇರ್ಪಡೆ ಮಾಡ್ತಾರೆ. ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರದ ಜಟಾಪಟಿಯಿಂದ ಮತ್ತಷ್ಟು ಡಿಕೆ ವೇಗ ಕುಂಠಿತವಾಗುತ್ತೆ. ಇದರಿಂದ ಬೇಸತ್ತು ಡಿಸಿಎಂ ಡಿಕೆ ಶಿವಕುಮಾರ್ ದಾವೋಸ್ನತ್ತ ಪ್ರಯಾಣ ಬೆಳೆಸ್ಬಿಡ್ತಾರೆ. ಅಧಿವೇಶನದಲ್ಲಿ ಕಾಣಿಸಿಕೊಳ್ಳೋದೇ ಇಲ್ಲ. ಕನಕೋತ್ಸವದಲ್ಲಿ ಭಾಗಿಯಾಗ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಆದ್ರೆ ನಿನ್ನೆ ವಿಪಕ್ಷಗಳ ಟೀಕೆಯಿಂದ ದಿಢೀರ್ ಅಧಿವೇಶನದಲ್ಲಿ ಭಾಗಿಯಾಗಿದ್ರು. ಸಿಎಂ ಸಿದ್ದರಾಮಯ್ಯ ರಣತಂತ್ರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಶಾಕ್ ಆಗಿದ್ದಾರೆ. ರಾಜ್ಯದಲ್ಲಿ ಕೇಳಿ ಬರ್ತಾ ಇದ್ದಂತಹ ಪವರ್ ಶೇರಿಂಗ್ ಜಟಾಪಟಿ ಸಂಗ್ರಾಮಕ್ಕೆ ಸಿಎಂ ಸಿದ್ದರಾಮಯ್ಯ ಒಂದು ರೀತಿಯಾದಂತಹ ತಾತ್ಕಾಲಿಕ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಹಲವಾರು ರಣತಂತ್ರಗಳನ್ನೇ ಹೆಣೆದು ಬಿಟ್ಟಿದ್ದಾರೆ. ಮೊದಲನೇದಾಗಿ ನವೆಂಬರ್ ಕ್ರಾಂತಿಯಾಗುತ್ತೆ ಅನ್ನುವಂತಹ ಚರ್ಚೆಗಳು, ಸುದೀರ್ಘವಾದಂತಹ ಹೈಕಮಾಂಡ್ ನಾಯಕರ ಭೇಟಿ, ಡಿಕೆ ಬಣ, ಸಿದ್ದು ಬಣ, ಇವೆಲ್ಲ ರೀತಿಯಾದಂತಹ ಕೋಲಾಹಲಗಳು ಏನು ಸೃಷ್ಟಿಯಾಗಿದ್ವು. ಇದಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ರೆಕಾರ್ಡ್ ನಂತರ ಇವೆಲ್ಲದನ್ನು ಫುಲ್ ಸ್ಟಾಪ್ ಇಡಬಹುದು, ರೆಕಾರ್ಡ್ ಆಗ್ಬಿಡ್ಲಿ ಅನ್ನುವಂತಹ ರೀತಿಯಲ್ಲಿ ಮಾಡಿದ್ರು. ರೆಕಾರ್ಡ್ ಕ್ರಿಯೇಟ್ ಆಯಿತು. ಅದಾದ ನಂತರ ರಾಹುಲ್ ಗಾಂಧಿಯನ್ನ ಭೇಟಿಗೆ ಮುಂದಾಗ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಆದ್ರೆ ಅಲ್ಲಿ ಭೇಟಿಗೆ ಅವಕಾಶವೇ ಸಿಗೋದಿಲ್ಲ. ಸಿದ್ದರಾಮಯ್ಯನವರು ವೇಣುಗೋಪಾಲ್ ಅವರ ಮುಖಾಂತರ ಏನ್ ಬೇಕೋ ರಣತಂತ್ರವನ್ನ ಹೆಣೆದು ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗೋದಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ರಣತಂತ್ರವನ್ನ ಹೆಣಿತಾರೆ. ಅದಾದ ನಂತರ ಮನರೇಗಾ ವಿಚಾರವಾಗಿ ರಾಜ್ಯದಲ್ಲಿ ಹೋರಾಟವನ್ನ ಶುರು ಮಾಡ್ತಾರೆ. ರಾಜ್ಯಪಾಲರನ್ನ ವಿಶೇಷ ಅಧಿವೇಶನ ಕರೆದು ರಾಜ್ಯಪಾಲರ ಭಾಷಣದಲ್ಲಿ ಎರಡನೇ ಪ್ಯಾರಾದಿಂದಲೇ ಕೇಂದ್ರ ಸರ್ಕಾರವನ್ನ ಟೀಕಿಸುವಂತೆ ಮಾಡಿ, ಆದ್ರೆ ಅಲ್ಲಿ ಅವ್ರಿಗೂ ಗೊತ್ತಿರುತ್ತೆ ರಾಜ್ಯಪಾಲರು ಈ ಭಾಷಣವನ್ನ ಓದೋದಿಲ್ಲ ಅಂತ ಹೇಳಿ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ತಿಕ್ಕಾಟವನ್ನ ಏರ್ಪಡಿಸ್ತಾರೆ. ಇದೆಲ್ಲವೂ ಕೂಡ ಪವರ್ ಶೇರಿಂಗ್, ಅಧಿಕಾರ ಹಂಚಿಕೆ ಇವೆಲ್ಲವನ್ನ ದೂರ ಇಡೋದ್ರ ಸಂಬಂಧ ಒಂದು ತಿಕ್ಕಾಟ ಬೇಕಿತ್ತು. ರಾಜ್ಯ ಸರ್ಕಾರಕ್ಕೆ ಒಂದು ಸಂಘರ್ಷ ಬೇಕಿತ್ತು, ಒಂದು ಹೋರಾಟ ಬೇಕಿತ್ತು. ಅದಕ್ಕಾಗಿಯೇ ವಿಶೇಷ ಅಧಿವೇಶನವನ್ನ ಕರೀತಾರೆ. ಅಲ್ಲಿ ರಾಜ್ಯಪಾಲರ ಭಾಷಣದಲ್ಲಿ ಎರಡನೇ ಪ್ಯಾರಾದಿಂದಲೇ ಕೇಂದ್ರವನ್ನ ಟೀಕಿಸುವ ನಿಟ್ಟಿನಲ್ಲಿ ಭಾಷಣವನ್ನ ಬರೆಯಲಾಗುತ್ತೆ. ಆ ಭಾಷಣದ ನಂತರ ಒಂದು ರೀತಿಯಾದಂತಹ ಸಂಗ್ರಾಮ ಏರ್ಪಾಡಾಗುತ್ತೆ. ಇದೆಲ್ಲವನ್ನ ಬೇಸತ್ಬಿಟ್ಟು ಇದೆಲ್ಲವನ್ನ ನೋಡ್ಬಿಟ್ಟು ಡಿಸಿಎಂ ಡಿಕೆ ಶಿವಕುಮಾರ್ ಬೇಸತ್ತು ದಾವೋಸ್ನಂತ ಪ್ರಯಾಣ ಬೆಳೆಸ್ಬಿಡ್ತಾರೆ. ದಾವೋಸ್ನಂತ ಪ್ರಯಾಣ ಬೆಳೆಸಿ ಅಲ್ಲಿ ಇಂಟರ್ನ್ಯಾಷನಲ್ ವರ್ಲ್ಡ್ ಎಕಾನಮಿ ಫಾರಂ, ಅಲ್ಲಿ ನಮ್ಮ ರಾಜ್ಯಕ್ಕೆ ಬೇಕಾದಂತಹ ಅನುದಾನ, ಇನ್ವೆಸ್ಟ್ಮೆಂಟ್ಗಳನ್ನು ತರೋದ್ ರೀತಿಯಲ್ಲಿ ಒಂದು ರೀತಿಯಾದಂತಹ ಚರ್ಚೆ, ಆ ಒಂದು ಸೆಷನ್ ಅಲ್ಲಿ ಭಾಗಿಯಾಗ್ತಾರೆ. ಅಲ್ಲಿಂದ ನಂತರ ಕನಕಪುರದಲ್ಲಿ ಕನಕೋತ್ಸವ ಇರುತ್ತೆ. 5 ದಿನಗಳ ಕಾಲ ಕನಕೋತ್ಸವದಲ್ಲಿ ಆಕ್ಟಿವ್ ಆಗಿರ್ತಾರೆ. ಆದರೆ ಸೆಷನ್ಗೆ ಮಾತ್ರ ಬಂದಿರಲ್ಲ. ಯಾವಾಗ ವಿಪಕ್ಷಗಳು ಡಿಸಿಎಂ ಡಿಕೆ ಶಿವಕುಮಾರ್ ಸೆಷನ್ ಅಲ್ಲಿ ಕಾಣಿಸ್ತಾ ಇಲ್ಲ, ಅವ್ರು ಎಲ್ಲೋದ್ರೂ ಕಾಣೆಯಾಗಿದ್ದಾರೆ, ಕಾಣದಂತೆ ಮಾಯವಾದನು ಡಿಕೆ ಶಿವಕುಮಾರ್ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕೆಯನ್ನ ಮಾಡ್ತಾರೆ. ಆ ನಂತರದಲ್ಲಿ ಸದನದಲ್ಲಿ ದಿಢೀರ್ ಅಂತ ಪ್ರತ್ಯಕ್ಷ ಆಗ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಿನ್ನೆ ಸದನದಲ್ಲಿ ಮುಖ್ಯಮಂತ್ರಿಗಳ ಪಕ್ಕದಲ್ಲೇ ಕೂತ್ಕೊಂಡು ಕಾರ್ಯಕಲಾಪಗಳನ್ನ ವೀಕ್ಷಣೆ ಮಾಡ್ತಾರೆ. ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ. ಇವೆಲ್ಲವನ್ನ ನೋಡಿದಾಗ ಸಿದ್ದರಾಮಯ್ಯನವರ ರಣತಂತ್ರ ಏನಿದೆಯಲ್ಲ, ಅಧಿಕಾರ ಹಂಚಿಕೆಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಹೊರಗಿಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಡೆದಂತಹ ಇಷ್ಟು ಪ್ರಸಂಗಗಳು ಒಂದು ರೀತಿ ಇವೆಲ್ಲವೂ ಕೂಡ ಶಾಕ್ ಅನ್ನು ತರಿಸಿದ್ದಾವೆ.